ನಮ್ಗೆ ಏನಂತ ಪಿಕ್ಚರ್ ಗೊತ್ತಾಗುದಿಲ್ಲ. ಅದು ನಮ್ಮ ಸ್ಕೀಮಿಗೆ ಹಿರಿಯ ಸಂಬಂಧಪಟ್ಟ ಅಧಿಕಾರಿಗಳು ಖಾಸಗಿ ಆಸ್ಪತ್ರೆಗಳಿಗೆ ಸೇರಿರೋದು ನಿಮ್ಗೆ ಗೊತ್ತೇ ಆಗಲ್ಲ ಸರ್. ಯಾವ್ದು ಇದಕ್ಕೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಅಧಿಕಾರಿಗಳು ಖಾಸಗಿ ಆಸ್ಪತ್ರೆಗಳ ಜೊತೆ ಸೇರಿರೋದು ನಿಮ್ಗೆ ಗೊತ್ತೇ ಆಗಲ್ಲ. ಅದಕ್ಕೆ ಅದು ಯಾಕಂದ್ರೆ ಇಲ್ಲಿ ನೋಡಿ, ಇವತ್ತು ಈ ದೇಶದಲ್ಲಿ ಹಿಂದಿಂದಲೂ ಕೂಡ ಎರಡಿದೆ, ಖಾಸಗಿ ಮತ್ತು ಸರ್ಕಾರ. ಅದು ಬರೀ ಹೆಲ್ತ್ಗೆ ಮಾತ್ರ ಅಲ್ಲ, ಹೌಸಿಂಗ್, ಹೆಲ್ತ್, ಎಜುಕೇಶನ್, ಈ ಮೂರು. ಯಾಕಂದ್ರೆ ಇಷ್ಟು 140 ಕೋಟಿ ಜನಸಂಖ್ಯೆಗಳಲ್ಲಿ ಎಲ್ಲವೂ ಕೂಡ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯವಿರೋದ್ರಿಂದ ಫೆಸಿಲಿಟೀಸ್ ಕೊಡ್ಲಿಕ್ಕೆ, ಅದಕ್ಕೆ ಪ್ರೈವೇಟ್ ಅಂಡ್ ಗವರ್ಮೆಂಟ್ ಹೆಲ್ತ್ಗೆ, ಹೌಸಿಂಗ್ಗೆ ಮತ್ತು ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ. ಸೊ ನಮ್ಮ ನಿಯಮ ಏನಿದೆ ಅಂತ ಹೇಳಿದ್ರೆ, ಖಾಸಗಿ ಆಸ್ಪತ್ರೆ, ಖಾಸಗಿ ಎಜುಕೇಷನ್ ಇರಲಿ, ಆಸ್ಪತ್ರೆ ಮಾಡ್ತಾರೆ, ಅವರವ್ರು ರೇಟ್ ಫಿಕ್ಸ್ ಮಾಡ್ತಾರೆ, ಮತ್ತು ಜನರಿಗೆ ಹೇಳ್ಬೇಕು ಇದು ನಿಮ್ಮ ರೇಟ್ ಅಂತ ಹೇಳಿ ಹೇಳಬೇಕು. ಜನರು ಬೇಕಾದವಳಿಗೆ ಹೋಗ್ತಾರೆ, ಬೇಡದವರು ನಮ್ಮ ಸರ್ಕಾರ ವ್ಯವಸ್ಥೆಗೆ ಇವತ್ತು ಬರ್ತಾರೆ. ರೇಟ್ ಮತ್ತು ಹೆಲ್ತ್ಗೆ ಸಂಬಂಧಪಟ್ಟ ರೇಟ್ ಫಿಕ್ಸ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಫಿಕ್ಸ್ ಆಗಿ ಇವತ್ತು ಬರ್ತದೆ. ಉದಾಹರಣೆ ನಾನು ಇವತ್ತು ಅದರ ಬಗ್ಗೆ ಭಾಳ ಚರ್ಚೆ ಮಾಡಿದೆ ಖಾಸಗಿ ಅವ್ರ ಹತ್ರ. ಅವರು ಹೇಳ್ತಾರೆ ನೋಡಿ, ಅವ್ರ ಹಾಸ್ಪಿಟಲಲ್ಲಿ ನಾವು ಫೆಸಿಲಿಟೀಸ್ ಬೇರೆ, ನಮ್ಮ ಆಸ್ಪತ್ರೆ ಫೆಸಿಲಿಟೀಸ್ ಬೇರೆ, ನಮ್ಮಲ್ಲಿ MRI ಇಷ್ಟು ಕೋಟಿ, ನಾವು ಅದಕ್ಕೆ ಈ ರೇಟ್ ಹಾಕ್ತೇವೆ, ಅವ್ರ MRI ಇಷ್ಟು ಕೋಟಿ, ಅದಕ್ಕೆ ಆ ರೇಟ್ ಹಾಕ್ತಾರೆ. ಸೊ ಅದಕ್ಕೆ ಅನುಗುಣವಾಗಿ ಆ ಒಂದು ಲೆವೆಲ್ಗೆ ಅನುಗುಣವಾಗಿ ಹಾಕುವಂಥದ್ದು. ಮತ್ತು ರೇಟ್ ಮತ್ತು ಫಸ್ಟೇ ನಾನು ಹೋಗೋ ಮುಂಚೆ ಗೊತ್ತಾಗಬೇಕು ನನಗೆ ಇಲ್ಲಿ ಎಷ್ಟು ಟೆಸ್ಟ್ ರೇಟು, ಇಲ್ಲ ಸಡನ್ ಅದು ಹೋದ ನಂತರ ಏನು ಹೇಳುದಿಲ್ಲ ಮತ್ತೆ 10 ಲಕ್ಷ ಆದ್ಮೇಲೆ ಅದು ಆಗಬಾರ್ದು. ಅದಾಗ ನಮ್ಗೆ ಯಾವ್ದು ಈ ರೀತಿಯ ಬಂದಾಗ ನಾವು ಅಲ್ಲಿ ತನಿಖೆ ನಡೆಸಿಕೊಂಡು ಮಾಡ್ತೇವೆ. ಮತ್ತೆ ಈ ಸಲ ಮತ್ತೆ ಅದನ್ನು ಹೇಳಿದ್ದೇನೆ, ಪ್ರೈವೇಟ್ ಹಾಸ್ಪಿಟಲ್ ಅವ್ರು ರೇಟನ್ನು ಹಾಕ್ಲಿ, ವಾಟ್ ಇಸ್ ದರ್ ಬೆಡ್ರೂಮ್ ಚಾರ್ಜ್ ಎಷ್ಟು, ಡಾಕ್ಟರ್ಸ್ ಚಾರ್ಜ್ ಎಷ್ಟು ಏನಂತ ಹಾಕ್ಲಿ. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಮ್ಮೆ ಅಡ್ಮಿಟ್ ಆಗ್ತಾರೆ, ನಾನು ಈ ರೋಗ ಅಂತ ಅಡ್ಮಿಟ್ ಆಗ್ತೇನೆ, ಅದು ಬೇರೆ ರೋಗ ಕೂಡ ಬರ್ತದೆ, ಆಗ ಅದನ್ನು ಕೂಡ ಸೇರಿಸಿ ಅದು ನೆಕ್ಸ್ಟ್ ಅದು ಜನರಲ್ ಆಗಿ ಒಂದು ಸಿಸ್ಟಮ್ ಬರಬೇಕಂತ ಕೂಡ ಹೇಳಿದ್ದೇನೆ ಇದರಲ್ಲಿ. ಅದೇ ನಾನು ಹೇಳುವಂಥದ್ದು, ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ಇವತ್ತು ಖಾಸಗಿ ಕೊಡುವಷ್ಟೇ ಒಂದು ಉತ್ತಮವಾದ ವ್ಯವಸ್ಥೆ ಇತ್ತು ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಇವತ್ತು ಯಾರು ಈ ಒಂದು ವ್ಯವಸ್ಥೆ ಇದೆ ಸರ್, ವೈದ್ಯರ ಕೊರತೆ ಸರ್, ಸಿಬ್ಬಂದಿಗಳ ಕೊರತೆ ಮತ್ತು ವೈದ್ಯರ ಕೊರತೆಯಿಂದಾಗಿ ಸರ್ ನೀವು ಎಂಥ ಯಂತ್ರೋಪಕರಣಗಳನ್ನು ಇಟ್ಟರು, ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು ಕೂಡ ವೇಸ್ಟ್ ಸರ್. ಆ ಪ್ರಿಯಾರಿಟಿ ಬೇಸಿಸ್ ಮೇಲೆ ಆದರೆ ಸರ್ ನಿಜಕ್ಕೂ, ಯಾಕೆ ಅಂತಂದ್ರೆ ಸರ್ ಒಬ್ಬ ಗೈನಕಾಲಜಿಸ್ಟ್ ಇರ್ತಾರೆ, ಬಟ್ ಅನಸ್ತೇಷ ಕೊಡೋರು ಇರೋದಿಲ್ಲ ಸರ್. ಸೊ ಈ ತರ ಒಂದಕ್ಕೊಂದು ಕನೆಕ್ಟೆಡ್ ಟೀಮ್ ಆಗಿರ್ಬೇಕು ಆ ತರ ಸರ್. ಈಗ ನಾನು ಪ್ರತಿಯೊಂದು ಜಿಲ್ಲೆಗೆ ಸಂಬಂಧಪಟ್ಟಂತ ಕೆಲವೊಂದು ಸಮಸ್ಯೆಗಳನ್ನು ನಿಮ್ಮ ಮುಂದೆ ಇಡ್ತೇನೆ ಸರ್. ಈಗ ಬೆಂಗಳೂರು ನಗರ ಸರ್, ಬೌರಿಂಗು ಮತ್ತು ವಿಕ್ಟೋರಿಯಾ ಆಸ್ಪತ್ರೆ, ಎಸ್ಪೆಷಲಿ ವಿಕ್ಟೋರಿಯಾ ಆಸ್ಪತ್ರೆ ಸರ್, ಸುತ್ತಮುತ್ತ ನೀವು ತಗೊಳ್ಳಿ ಸರ್, ಕೋಲಾರ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಹಾಸನ, ಮಂಡ್ಯ, ಈ ಎಲ್ಲ ಕಡೆಯಿಂದನೂ ವಿಕ್ಟೋರಿಯಾಗೆ ಬರ್ತಾರೆ ಸರ್. ಜಿಲ್ಲಾಸ್ಪತ್ರೆಗಳಿರ್ತವೆ, ವೈದ್ಯರು ಇರ್ತಾರೆ, ಬೆಡ್ಗಳಿರ್ತವೆ, ICU ಇರ್ತದೆ, ಆದರೂ ಕೂಡ ಎಲ್ಲರೂ ವಿಕ್ಟೋರಿಯಾಗೆ ಬರ್ತಾರೆ. ಇರೋದು ನೀವೇ ಹೇಳ್ದಂಗೆ ಎಷ್ಟು ಸರ್, 100 ಹಾಸಿಗೆನ 120 ಹಾಸಿಗೆನ ಸರ್? ಡಬಲ್ ಬರ್ತಾರೆ. ಯಾಕೆ ಬರ್ತಾರೆ ಸರ್? ಜಿಲ್ಲಾ ಆಸ್ಪತ್ರೆಗಳಿಗೆ ನೀವು ಅಷ್ಟು ಶಕ್ತಿ ತುಂಬಿದ್ರೆ ವಿಕ್ಟೋರಿಯಾಗೆ ಬರೋದು ಅಂದ್ರೆ ಬೆಂಗಳೂರಿನ ಸುತ್ತಮುತ್ತ ಕಡಿಮೆ ಆಗುತ್ತಲ್ಲ ಸರ್. ನಾವು ದಿನ ಬೆಳಗಾದ್ರೆ ವಿಕ್ಟೋರಿಯಾ ಸರಿ ಇಲ್ಲ, ಅಲ್ಲಿ ಬೆಡ್ ಮಾಫಿಯಾ ನಡೆಯುತ್ತೆ, ಅಲ್ಲಿ ಆ ಮಾಫಿಯಾ ನಡೆಯುತ್ತೆ ಅಂತ. ಸೊ ಅಲ್ಲಿಯ ರಿಯಾಲಿಟಿನ ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ ಸರ್. ಎಲ್ಲಿ ಸೇವೆ ಚೆನ್ನಾಗಿರ್ತದೆ ಅಲ್ಲಿ ಡಿಮಾಂಡ್ ರಶ್ ಜಾಸ್ತಿ ಆಗ್ತದೆ. ಈಗ ನಾವು ಮಂಗಳೂರಿನಲ್ಲಿ, ಚಿಕ್ಕಮಂಗ್ಳೂರಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಮಡಿಕೇರಿ ಚಿಕ್ಕಮಂಗ್ಳೂರು ಕಾಲೇಜ್ ಇದೆ, ಕಾರವಾರದಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಚಿತ್ರದುರ್ಗದಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ಇವರೆಲ್ಲರಿಗೂ ಡೈಲಿ ಪೇಷಂಟ್ ಮಂಗಳೂರಿಗೆ ಬರ್ತಾರೆ, ಮಂಗಳೂರು ವೆನ್ಲಾಕ್ ಹಾಸ್ಪಿಟಲ್ಗೆ. ನಾನು ಅದಕ್ಕೆ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ಗೆ ಹೇಳಿದೆ, ನೀವು ಅಲ್ಲಿ ಮೆಡಿಕಲ್ ಕಾಲೇಜ್ ಇರುವಾಗ ಇವ್ರು ಯಾಕೆ ಮಂಗಳೂರಿಗೆ ಬರಬೇಕು? ಅಲ್ಲಿ ಮೆಡಿಕಲ್ ಡೈರೆಕ್ಟರ್ಗೆ ನೀವು ಟಾರ್ಗೆಟ್ ಮಾಡಬೇಕು. ಏನಾದ್ರು ಇಷ್ಟಕ್ಕಿಂತ ಜಾಸ್ತಿ ಕಿಸ್ಗೆ ಬಂದು ಇವರ ರೆಸ್ಪಾನ್ಸಿಬಿಲಿಟಿ. ಇವರು ಏನ್ ಮಾಡ್ತಾರೆ, ಇಲ್ಲಿ ಬಂದ ತಕ್ಷಣ ಇಲ್ಲಿ ಕೆಲಸ ಮಾಡ್ಬೇಕಲ್ಲ, ಮಂಗಳೂರಿಗೆ ಹೋಗಿ ಅಂತ ಕಲಿಸ್ತಾರೆ. ಅದೇ ನಾವು ಜಿಲ್ಲಾ ಮಟ್ಟದಲ್ಲಿ ನೀವು ಹೇಳಿದಾಗೆ ಅಲ್ಲಿ ಯಾಕೆ ಅಲ್ಲಿ ಹಾಸ್ಪಿಟಲ್ ಸೆಟಪ್ ಮಾಡಿದ್ದು, ಅಲ್ಲಿಯ ಪೇಷಂಟ್ ಅಲ್ಲಿಗೆ ಹೋಗ್ಬೇಕಂತ. ಇದು ಅಲ್ಲಿಗೆ ಹೋಗಬಹುದು, ಇಲ್ಲಿ ಬರುದಾದ್ರೆ ಅಲ್ಲಿ ಡೈರೆಕ್ಟರ್ ಫೇಲಿಯರ್ ಅಂತ ಅರ್ಥ. ಸೊ ನಾನು ಒಂದು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಚರ್ಚೆ ಮಾಡಿದ್ದೇನೆ. ಯಾಕೆ ಮೆಡಿಕಲ್ ಎಜುಕೇಶನ್ ಇಸ್ ಅವರ ಅಲ್ಲಿಗೆ ಹೋಗುವ ಪೇಷಂಟ್ ನನ್ನ ಪ್ರಾಬ್ಲಮ್, ಹೆಲ್ತ್ಗೆ ಸಂಬಂಧಪಟ್ಟ ಹೋಗುವುದು ನನಗೆ ಸಂಬಂಧಪಟ್ಟ ಹಾಗೆ. ಸೊ ನಾವು ಜೊತೆಯಲ್ಲಿದ್ದೇವೆ. ನಾನು ಹೇಳಿದ್ದೇನೆ, ನೀವು ಡೇಟಾ ತಗೊಳ್ಳಿ. ನಾನು ಮಂಗಳೂರಿಗೆ ಇದರಿಂದ ಎಷ್ಟು ಜನ, ಬೆಂಗಳೂರು ವಿಕ್ಟೋರಿಯಾಗೆ ಎಷ್ಟು ಜನ ಬರ್ತಾರೆ, ಸುತ್ತಮುತ್ತಲ ಮೆಡಿಕಲ್ ಕಾಲೇಜ್ ಇದ್ರೂ ಕೂಡ ಯಾಕೆ ಅಲ್ಲಿಗೆ ಬರ್ತಾರೆ, ಈ ಮಂಗಳೂರಿಗೆ ಇಲ್ಲಿದ್ದು ಯಾಕೆ ಬರ್ತಾರೆ, ಮತ್ತೆ ಅಲ್ಲಿ ಡೈರೆಕ್ಟರ್ ಕೇಳಿ ಇವ್ರು ಯಾಕೆ ಇಲ್ಲಿ ಬಿಟ್ಟು ಹೋಗ್ತಾರೆ, ಯಾಕೆ ನೀವು ಇಲ್ಲಿ ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಂತ ನಾವು ಅದಕ್ಕೆ ಸಿಸ್ಟಮ್ ಮಾಡ್ತಾ ಇದ್ದೇವೆ. ಸೊ ನಮಗೆ ಡೈಲಿ ಗೊತ್ತಾಗುತ್ತೆ ಎಷ್ಟು ಅಲ್ಲಿಂದ ಬರ್ತಾರೆ. ಸೊ ಅಲ್ಲಿಯ ಡೈರೆಕ್ಟರ್ ವಿಲ್ ಬಿ ಎಲ್ ರೆಸ್ಪಾನ್ಸಿಬಲ್, ಅಲ್ಲಿ ಟ್ರೀಟ್ಮೆಂಟ್ ಇಲ್ಲದಿದ್ರೆ. ನಾವು ಬಹಳ ಈಸಿ ಈಗ ಆ ಸಲಕ್ಕೆ ಏನಾದ್ರು ಹೋದ್ರೆ ಅದಕ್ಕಾಗಿ ಇಲ್ಲಿ ಇಲ್ಲ ಮಂಗಳೂರಿಗೆ ಹೋಗಿ ಅಂತ ಹೇಳಿ ಮಡಿಕೇರಿ ಅಲ್ಲಿ ಇರ್ಬೇಕು. ಮೆಡಿಕಲ್ ಕಾಲೇಜ್ ನಂತರ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕಲ್ಲಿ ಅವರು.
ಇದರ ಬಗ್ಗೆ ನಾವೊಂದು ನೀವು ಹೇಳಿದ್ ಸರಿ ಇದೆ. ಇದರ ಬಗ್ಗೆ ಆದಷ್ಟು ಈ ನಮ್ಮ ಕೆಲವೊಂದು ಆಸ್ಪತ್ರೆ ಒತ್ತಡ ಕಡಿಮೆ ಮಾಡಲಿಕ್ಕೆ ಬೇಕಾಗಿ ನಾನು ಮತ್ತು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಜೊತೆಯಾಗಿ ಒಂದು ಕಾರ್ಯಾಚರಣೆ ಹಮ್ಮಿಕೊಳ್ತೇವೆ. ಸರ್ ಇವರು ಆಶಾ ಕಾರ್ಯಕರ್ತರು ನಿಮ್ಮ ಅಡಿಗೆ ಬರುತ್ತಾರೆ? ಆಶಾಗ ನಮ್ಮ ಅಡಿ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಇದರಲ್ಲಿ ಇರ್ತಾರೆ. ಅವ್ರದ್ದು ಏನು ಸರ್ ಸಮಸ್ಯೆಗಳು? ಸಿಕ್ಕಾಪಟ್ಟೆ ಸಮಸ್ಯೆಗಳು, ಸಂಬಳದ ಸಮಸ್ಯೆಗಳು, ಕನಿಷ್ಠ ವೇತನ. ಯಾಕೆಂದ್ರೆ ಸ್ಟಾರ್ಟಿಂಗ್ ಆಶಾ ಕಾರ್ಯಕರ್ತ ನೇಮಕಾತಿಯ ಸೆಂಟ್ರಲ್ನ ಅವತ್ತು ಗುಲಾಂ ನಬಿ ಆಜಾದ್ ಅವರು, ಮನಮೋಹನ್ ಸಿಂಗ್ ಅವರ UPA ಸರ್ಕಾರದಲ್ಲಿ ಸ್ಟಾರ್ಟ್ ಆಯ್ತು. ಫಸ್ಟ್ ದೇ ಆರ್ ರೂರಲ್ ಹೆಲ್ತ್ ಫೆಸಿಲಿಟೇಟರ್ಸ್ ಅಂತ ಹೇಳಿ, ಜನರ ಮತ್ತು ಆರೋಗ್ಯ ಪ್ರಾಥಮಿಕ ಕೇಂದ್ರ ಮಧ್ಯದಲ್ಲಿ ಒಬ್ಬರು ಹೆಲ್ತ್ ಕಾರ್ಯಕರ್ತ. ಸರ್ ತುಂಬಾ 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 ಅತ್ಯಂತ ಶ್ರೇಷ್ಠ ಮಟ್ಟದ ಸೇವೆ ಮಾಡ್ತಾ ಇರೋ ಆಶಾ ಕಾರ್ಯಕರ್ತರು. ಪ್ರತಿಯೊಂದು ನೀವು ಅರಣ್ಯ ಭಾಗದಿಂದ ಹಿಡಿದು ಸರ್ ನಗರ ಭಾಗದವರೆಗೆ ಯಾವ ಮನೆಯಲ್ಲಿ ತಾಯಿ ಇದೆ, ಯಾವ ಮನೆಯಲ್ಲಿ ಮಗು ಇದೆ, ಯಾವ್ಯಾವ ಮನೆಯಲ್ಲಿ ಎಷ್ಟು ಜನ ವಾಸಿಸಿದ್ದಾರೆ ಅಂತ ನಿಮ್ಗೆ ಸರಿಯಾದ ಲೆಕ್ಕ ಸಿಗದೆ ಆಶಾ ಕಾರ್ಯಕರ್ತರು ಪ್ರತಿಯೊಂದು ಮನೆಯನ್ನು ತಲುಪ್ತಾರೆ ಸರ್. ಗ್ರೇಟ್ ಸರ್ವಿಸ್ ಮಾತ್ರ, ಅದರಲ್ಲಿ ಎರಡು ಮಾತಿಲ್ಲ ಸರ್. ಅದಕ್ಕೆ ಅವತ್ತು ನಾನಿದ್ದಾಗಲೇ ಅವಾಗ ಇನ್ಸೆಂಟಿವ್ಸ್ ಅಂತ ಮಾಡಿದ್ದೆ. ಯಾಕೆ ಮುಂಚೆ ಸೆಂಟರ್ ನಲ್ಲಿ ಬಹಳ ಚೆನ್ನಾಗಿ ಆಗಲೇ ಬಹಳ ಕಡಿಮೆ ಇನ್ಸೆಂಟಿವ್ಸ್ ಇತ್ತು. ನಾವು ಸೆಂಟ್ರಲ್ ಆದ ಕಾರಣ ನಮ್ಗೇನು ಡೈರೆಕ್ಟ್ ಇನ್ಸೆಂಟಿವ್ ಕೊಟ್ಟಿಗೆ ಆಗ್ತಿರಲಿಲ್ಲ ಅವಾಗ. ಆಗ ನಾವು ಮತ್ತೇನು ಮಾಡಿದ್ವಿ, ಒಂದು ಶೇರಿಂಗ್, ಅಲ್ಲಿ 1,000 ರೂಪಾಯಿ ಜಾಸ್ತಿ ಮಾಡಿದ್ರೆ ನಾವು ಮಾಡ್ತೇವೆ ಅಂತ ಹೇಳಿಕೊಂಡು ಅಂತಗೆ ಬಂದು ಈಗ ಸ್ಟೇಟ್ ಗೌರ್ಮೆಂಟೇ 5,000 ಕೊಡ್ತದೆ ಅವರಿಗೆ. 2,000 ರೂಪಾಯಿ ಸೆಂಟ್ರಲ್ನಿಂದ ಬರ್ತದೆ. ಒಟ್ಟಿಗೆ ಅವ್ರು ಮಿನಿಮಮ್ 7 to 8 ಮಿನಿಮಮ್ ಸಿಗ್ತದೆ. ಮತ್ತೆ ಅವ್ರ ಚಿಕಿತ್ಸೆ ಆಧಾರದಲ್ಲಿ ಇದೆ. ಅದನ್ನ ಜಾಸ್ತಿ ಮಾಡ್ಬೇಕಂತ ಉದ್ದೇಶ ಇದೆ. ನಾನು ಮೊನ್ನೆ ಕೂಡ ಭೇಟಿ ಆದಾಗ ಸೆಂಟ್ರಲ್ ಮಿನಿಸ್ಟರ್ ಹೇಳಿದ್ರು, ನೀವು ಜಾಸ್ತಿ ಮಾಡಿ, ನಿಮ್ಮ ಜೊತೆ ನಾವು ಜಾಸ್ತಿ ಮಾಡ್ತೇವೆ. ಅವರಿಗೆ ಗೌರವಪುರ ಕೆಲಸ ಮಾಡ್ಬೇಕಲ್ಲ. ಮತ್ತೆ ಆವಾಗ ಕೊಟ್ಟದೇನು ಹೆಲ್ತ್ ಫೆಸಿಲಿಟೇಟರ್ ಅಂತ ಹೇಳಿ, ಈಗ ಎಲ್ಲ ಕೆಲಸ ಅವ್ರದ್ದು ಮಾಡಿಸ್ತಾರೆ. ಗಣತಿ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲ ಕೆಲಸ ಕೊಟ್ಟು ಪಾಪ ಅವರಿಗೆ ಆ್ಯಪ್ ಸಿಸ್ಟಮ್ ಕೊಟ್ಟು ಎಲ್ಲರಿಗೆ ಅದರ ಬಗ್ಗೆ ಮಾಹಿತಿ ಇರುವುದಿಲ್ಲ. ಇದನ್ನೆಲ್ಲ ನೋಡಿಕೊಂಡು ಅವರಿಗೆ ಒಂದು ಉತ್ತಮ ರೀತಿಯ ಒಂದು ವ್ಯವಸ್ಥೆ ಮಾಡ್ತೇವೆ. ಅದಕ್ಕೆ ಸ್ಟಾರ್ಟ್ ಮೊನ್ನೆ ತಾನೇ ಅದನ್ನು ಮಾತಾಡಿದ್ದೇನೆ. ಆದಷ್ಟು ಬೇಗ ತೀರ್ಮಾನ ಅದನ್ನು ಮಾಡ್ತೇವೆ. ಮುಖ್ಯಮಂತ್ರಿ ಕೂಡ ಒಂದು ಹಂತಕ್ಕೊಂದು ಟಾರ್ಗೆಟ್ ಅಲ್ಲಿ ಕೊಡ್ಬೇಕಂತ ಇದೆ ಇದರಲ್ಲಿ. ಅದನ್ನ ಮುಂದೆ ಅದಕ್ಕೆ ನಾವು ಆಲೋಚನೆ ಮಾಡಿಕೊಂಡು ಅದನ್ನ ಮಾಡಿಸ್ತೇವೆ. ಆಲ್ ರೈಟ್, ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಇನ್ನು 1.5 ವರ್ಷದಲ್ಲಿ ನೀವು ಅಂದರೆ ಈ ಹಿಂದೆ ನಿಮ್ಗೊಂದು ರೆಕಾರ್ಡ್ ಇದೆ ಸರ್. ಯಾಕಂದರೆ ನೀವು ಆರೋಗ್ಯ ಸಚಿವರಿದ್ದಾಗ ಮಾಡಿದಂತಹ ಕೆಲಸ ಕಾರ್ಯಗಳು ನಿಮ್ಮ ಸ್ಟ್ಯಾಂಡರ್ಡನ್ನು ತುಂಬ ಹೈ ಲೆವೆಲಲ್ಲಿ ಸೆಟ್ ಮಾಡಿದೆ. ಹಾಗಾಗಿ ನೀವು ಬಂದಾಗ ಈ ಒಂದು ಆರೋಗ್ಯ ಸೇವೆ ಅನ್ನೋದು ಯಾಕೆ ಅಂದರೆ ಸರ್ ಪ್ರತಿಯೊಬ್ಬರ ಹಕ್ಕು ಅದು. ನಾವು ದುಡಿದಂಥ ಸಂಬಳದ ಅರ್ಧ ಭಾಗ ಸರ್ ನಾವು ಆರೋಗ್ಯಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಸರ್. ಅದು ಇಳಿಕೆ ಆಗಬೇಕು ಅಂದರೆ ನಮಗೆ ಉತ್ತಮವಾದಂಥ ಸೌಕರ್ಯಗಳು ಎಸ್ಪೆಷಲಿ ಹಳ್ಳಿ ಭಾಗದಲ್ಲಿ, ತಾಲೂಕು ಭಾಗದಲ್ಲಿ ಸಿಗಬೇಕು. ಆ ನಿಟ್ಟಿನಲ್ಲಿ ತಾವು ಕಾರ್ಯೋನ್ಮುಖರಾಗ್ತೀರಿ ಅನ್ನುವಂಥ ಭರವಸೆ ನಮಗಿದೆ. ಥ್ಯಾಂಕ್ಸ್ ಅ ಲಾಟ್. ನೋಡಿದ್ರಲ್ಲ, ಇದು UT ಖಾದರ್ ಅವರ ಮನದಾಳದ ಮಾತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.